ಭಾಜಪ ಸರ್ಕಾರ ಕೊಟ್ಟಿರುವಂಥದ್ದನ್ನು ನಿಮ್ಮ ಕಾಂಗ್ರೆಸ್ ಸರ್ಕಾರ 5.25% ಕೆಳಗಡೆ ಇಳಿಸಿದ್ದೀರಲ್ಲ, ಅದಕ್ಕೆ ಸಮಾವೇಶನಾ? ಅದಕ್ಕೆ ಸನ್ಮಾನನಾ? ಯಾವುದಕ್ಕೆ ಕೇಳಿ? ನೀವು ನಾಯಕರಾಗಿರುವಂಥವ್ರು ಅದಕ್ಕಿಂತ ಜಾಸ್ತಿ ಕೊಡಿಸ್ಬೇಕಾಗಿತ್ತು. ನೀವು ಕ್ಯಾಬಿನೆಟಲ್ಲಿದ್ದವರು 6% BJP ಅವರು ಕೊಟ್ಟಿದ್ದಾರೆ. ನಾನು 6.25% ಕೊಟ್ಟರೆ ಮಾತ್ರ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾರು ಮಾತಾಡಿಲ್ಲ. ಎಲ್ರಿಗೂ ST ಮೀಸಲಾತಿಯನ್ನ 7%ಗೆ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ ಮಾಡ್ತಾ? ನಾನು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿದ್ದೆ, ನಾವೇ ಮಾಡಿದ್ದು. ಮತ್ತು ನಮ್ಮ ದಲಿತರಿಗೆ ಒಳ ಮೀಸಲಾತಿಯಲ್ಲಿ ಎಡವರ್ಗದವರಿಗೆ ಅಲ್ಲೇನಪ್ಪ 6% ಮಾಡಿದ್ವಿ. ಈಗ ಎಷ್ಟು ಮಾಡಿದ್ದಾರೆ? 5.25 ಇಳಿಸಿದ್ದಾರೆ. 0.75% ಕಡಿಮೆ ಮಾಡಿದ್ದಾರೆ. ಪಾಪ ನಮ್ಮ ಸಂಘಟನೆಗಳು ಅದೇನು ಗೊತ್ತಿಲ್ಲ ನನಗೆ, ಆರಾಮಾಗಿದ್ದಾರೆ. ನಾವು ಮಾತಾಡಿದ್ರೆ ರಾಜಕಾರಣ ಅಂತಾರೆ, ಆದರೆ ಸತ್ಯವನ್ನು ನಾನು ಹೇಳ್ಬೇಕಲ್ಲ. ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇದೆ, ಅವ್ರಿಗೆ ಎಷ್ಟು ಆಸೆ ಇತ್ತು, ಅದಕ್ಕಿನ್ನ ದೊಡ್ಡ ಆಸೆ ನನಗಿತ್ತು. ಆ ಸಮುದಾಯದವ್ರು ಕೊಡಬೇಕು ಅಂತ. ಟಚಬಲ್ಸು ಅನ್ಟಚಬಲ್ಸ್ ಇಬ್ಬರಿಗೂ ಕೂಡ ನ್ಯಾಯ ಒದಗಿಸಿದ್ವಿ ನಮ್ಮ ಒಂದು ಸಮಿತಿಯಲ್ಲಿ. ಈಗ ಎಲ್ರಿಗೂ ಅನ್ಯಾಯ ಮಾಡಿದ್ದಾರೆ. ಬರೀ ಎಡ ಅಲ್ಲ, ಎಡವರ್ಗಗಳಿಗೂ ಮಾಡಿದ್ದಾರೆ, ಬಲವರ್ಗಕ್ಕೂ ಮಾಡಿದ್ದಾರೆ, ನಮ್ಮ ಲಂಬಾಣಿಯವ್ರಿಗೂ ಮಾಡಿದ್ದಾರೆ, ಬೋವಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ವಾಲ್ಮೀಕಿ ಸಮಾಜಕ್ಕೂ ಅನ್ಯಾಯ ಮಾಡಿದ್ದಾರೆ. ಯಾರಿಗೂ ನ್ಯಾಯ ಮಾಡಿಲ್ಲ ಅವರು. ಮತ್ತು ನಾನು ನೋಡಿದೆ, ಎಲ್ಲೋ ಒಂದು ದೊಡ್ಡ ಸಮ್ಮೇಳನ ಏನೋ ಸಮಾವೇಶ ಮಾಡಬೇಕಂತೆ, ಮಾದಾರರ ಸಮಾವೇಶ ಮಾಡಬೇಕು ಅಂತೇಳಿ ಮಾನ್ಯ KH ಮುನಿಯಪ್ಪನವರು ಏನೋ ಕೊಟ್ಟಿದ್ದಾರೆ. ನಾನು ನೋಡಿದೆ. ಯಾವ ಕಾರಣಕ್ಕೆ ನೀವು ಸಮಾವೇಶ ಮಾಡ್ತಾ ಇದ್ದೀರಿ ನಾನು ಕೇಳ್ತೀನಿ. 6% ಮತ್ತು ಜನರ ಜೊತೆ ಇವತ್ತು ಅವರ ಅಹವಾಲುಗಳನ್ನು ತೆಗೆದುಕೊಳ್ಳುವಂಥದ್ದು, ಸ್ಥಳೀಯವಾಗಿ ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕೇಂದ್ರ ಇಲಾಖೆಯ ಕೆಲವು ಇಲಾಖೆಗಳ ಜೊತೆ ಅವರಿಗೆ ಕೆಲಸ ಇರ್ತದೆ. ಅಂಗವಿಕಲರು ಬಂದಿದ್ದಾರೆ, ಹೆಣ್ಮಕ್ಳು, ರೈತಾಪಿ ಜನ, ಹೀಗೆ ಹಲವಾರು ಇವತ್ತು ಆಶೋತ್ತರಗಳು ಮತ್ತು ಅಹವಾಲುಗಳು ಇವನ್ನೆಲ್ಲ ಕೂಡ ಇಟ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತು ಕೆಲವರಿಗೆ ಪತ್ರ ಮುಖೇನ ಅವರಿಗೆ ಪತ್ರವನ್ನು ಕೂಡ ಕಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಹಳ ಬೇಜವಾಬ್ದಾರಿಯ ಪರಮಾವಧಿ. ಆಡಳಿತ ಯಂತ್ರ ಕುಸಿತಾ ಇದೆ ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ. ಯಾವುದೇ ಒಂದು ಜವಾಬ್ದಾರಿ ಇಲ್ದಿರ ಅಚಾತುರ್ಯದಿಂದ ಇವತ್ತು ನಡೆದಂಥ ಈ ಘಟನೆಗೆ ಫಿಕ್ಸ್ ಮಾಡಬೇಕಲ್ಲ ಜವಾಬ್ದಾರಿ. ಇಲ್ಲಿವರೆಗೂ ಆ್ಯಕ್ಷನ್ ಆಗಿದೆಯಾ? ಆ್ಯಕ್ಷನ್ ಆಗಿಲ್ಲ. ಆ್ಯಕ್ಷನ್ ಜೊತೆಗೆ ಅವರಿಗೆ ನ್ಯಾಯ ಕೊಡಿಸೋರು ಯಾರು? ಈಗ ಪಾಪ ಆ ಕುಟುಂಬಕ್ಕೆ ಯಾವತ್ತು ಹೆಣ್ಮಗಳು ಅವರು ಒಂದು ಪಿಲ್ಲರ್ ಇದ್ದಂಗೆ, ಒಂದು ಕುಟುಂಬಕ್ಕೆ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪಿಲ್ಲರ್. ಅಂಥವನ್ನ ಕಳ್ಕೊಂಡು ಇವತ್ತು ಅವ್ರು ಏನು ಮಾಡಬೇಕು? ಹಾಗಾಗಿ ಆಡಳಿತ ಬಿಗಿಯಾಗಿರಬೇಕು ಅನ್ನೋದು, ಆಡಳಿತ ಬಿಗಿ ಇಲ್ಲ.